ಇದೀಗ ನಾವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಗಣೇಶರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ ನಾವೀಗ. ಕಂಪ್ಲಿ ಶಾಸಕ ಗಣೇಶರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಅಹಮದಾಬಾದ್ನಿಂದ ಗುಜರಾತ್ನಲ್ಲಿ ಅರೆಸ್ಟ್ ಮಾಡಿ ಅಹಮದಾಬಾದಲ್ಲಿ ಅವ್ರನ್ನ ಸ್ಪೈಸ್ ಜೆಟ್ಗೆ ವಿಮಾನಕ್ಕೆ ಹತ್ತಿಸಿ ಬೆಂಗಳೂರಿಗೆ ಕರ್ಕೊಂಡ್ಬಂದು ಈಗ ಬಿಡದಿ ಹತ್ರ ಕರ್ಕೊಂಡು ಹೋಗ್ತಿರುವ ದೃಶ್ಯಗಳನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ಕಂಪ್ಲಿ ಗಣೇಶರನ್ನ ಇದೀಗ ರಾಮನಗರ ಪೊಲೀಸರು ಕೈಗೆ ಕೋಳ ತೊಡಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ದೇಶದ ಬೇರೆ ಬೇರೆ ಭಾಗಕ್ಕೆ ಹೋಗಿ ತಲೆಮರೆಸಿಕೊಂಡಿದ್ದಂತಹ ಕಂಪ್ಲಿ ಗಣೇಶರಿಗೆ ಕಡೆಗೂ ಕೂಡ ಕೋಳವನ್ನು ತೊಡಿಸಲಾಗಿದೆ. ಕಡೆಗೂ ಕೂಡ ಅವ್ರನ್ನ ಪೊಲೀಸರು ತಮ್ಮ ಕಂಟ್ರೋಲ್ಗೆ ತಗೊಂಡಿದ್ದಾರೆ. ಈಗ ಅವ್ರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಆ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೇ ವಾಹನದಲ್ಲಿ, ಇದೇ ಜೀಪ್ನಲ್ಲಿ ಕಂಪ್ಲಿ ಗಣೇಶರನ್ನ ಕರ್ಕೊಂಡು ಹೋಗ್ತಾ ಇರುವಂಥದ್ದು ಅಧಿಕಾರಿಗಳು. ಬಿಡದಿ ಠಾಣೆಯತ್ತ ಗಣೇಶರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ಶಾಸಕ ಜೆ.ಎನ್. ಗಣೇಶ್, ಕಂಪ್ಲಿ ಶಾಸಕ ಜೆ.ಎನ್. ಗಣೇಶ್ ಈಗಲ್ಟನ್ ರೆಸಾರ್ಟ್ನಲ್ಲಿ ನಡೆದಂತಹ ಮಾರಾಮಾರಿಗೆ ಸಂಬಂಧಪಟ್ಟ ಹಾಗೆ ಇದೀಗ ಗಣೇಶರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಜಾಮೀನು ಕೋರಿ ಇಂದು ನಾವು ಅರ್ಜಿಯನ್ನು ಸಲ್ಲಿಸುವುದಿಲ್ಲ, ರಾಮನಗರ ಕೋರ್ಟ್ನಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ. ಇದೀಗ ಠಾಣೆಯನ್ನ ರೀಚ್ ಆಗಿದ್ದಾರೆ. ರಾಮನಗರ ಠಾಣೆಯನ್ನ ಪೊಲೀಸರು ರೀಚ್ ಆಗಿದ್ದಾರೆ. ಗಣೇಶರನ್ನ ಕರ್ಕೊಂಡು ಅಲ್ಲಿಗೆ ತಲುಪಿದ್ದಾರೆ. ಕಾನೂನಾತ್ಮಕ ಫಾರ್ಮಾಲಿಟೀಸ್ ಏನು ಮಾಡೋದಿರುತ್ತದೆ ಎಲ್ಲವನ್ನ ಕೂಡ ಠಾಣೆಯಲ್ಲಿ ಮುಗಿಸಿ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ರಾಮನಗರ ಜಿಲ್ಲಾ ಜೈಲಿಗೆ ಕಳಿಸ್ತಾರೋ ಅಥವಾ ಸೆಂಟ್ರಲ್ ಜೈಲಿಗೆ ಕಳಿಸ್ತಾರೋ ನೋಡಬೇಕು ಅನ್ನುವಂಥ ಮಾತನ್ನ ಗಣೇಶ್ ಪರ ವಕೀಲ ಸಿ.ಎಚ್. ಹನುಮಂತರಾಯಪ್ಪ ಹೇಳಿದ್ದಾರೆ. ಗುಜರಾತ್ನಲ್ಲಿ ಶಾಸಕ ಜೆ.ಎನ್. ಗಣೇಶ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಕೋರಿ ನಾವು ಇಂದು ಅರ್ಜಿಯನ್ನ ಸಲ್ಲಿಸುವುದಿಲ್ಲ ಅನ್ನುವಂಥ ಮಾತನ್ನ ಹನುಮಂತರಾಯಪ್ಪ, ವಕೀಲ ಹನುಮಂತರಾಯಪ್ಪ ಆಲ್ರೆಡಿ ಸ್ಪಷ್ಟಪಡಿಸಿದ್ದಾರೆ. ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನ ಇಲ್ಲ. ಜೆ.ಎನ್. ಗಣೇಶ್ಗೆ ಜಾಮೀನು ಈ ಕ್ಷಣಕ್ಕೆ ಸಿಗೋ ಸಾಧ್ಯತೆ ಬಹಳ ಕಮ್ಮಿ ಅಂತ ಶಾಸಕ ಗಣೇಶ್ ಬೆಂಗಳೂರಿಂದ ಬಿಡದಿಗೆ ಈಗ ಶಿಫ್ಟ್ ಮಾಡಲಾಗಿದೆ. ಬಿಡದಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಬಿಡದಿಗೆ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು ಬೆಂಗಳೂರಿಂದ ಕಂಪ್ಲಿ ಶಾಸಕ ಜೆ.ಎನ್. ಗಣೇಶರನ್ನ. ಎಂದು ಗಣೇಶರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ ಪೊಲೀಸರು. ಅದಕ್ಕಿಂತ ಮುಂಚೆ ಸ್ಟೇಷನ್ನಲ್ಲಿ ಒಂದಷ್ಟು ಫಾರ್ಮಾಲಿಟೀಸ್ ಅನ್ನ ಕಂಪ್ಲೀಟ್ ಮಾಡೋ ನಿಟ್ಟಿನಲ್ಲಿ ಅವ್ರನ್ನ ಕರ್ಕೊಂಡು ಹೋಗಲಾಗಿದೆ. ಶಾಸಕ ಜೆ.ಎನ್. ಗಣೇಶರನ್ನ ಬೆಂಗಳೂರಿನಿಂದ ಬಿಡದಿಗೆ ಈಗ ಶಿಫ್ಟ್ ಮಾಡಲಾಗಿದೆ. ಪೊಲೀಸರು ಗೇಟ್ಗಳನ್ನು ಭದ್ರ ಮಾಡ್ತಿದ್ದಾರೆ. ಸಾಕಷ್ಟು ಬಿಗಿ ಬಂದೋಬಸ್ತ್ ಕ್ರಮಗಳನ್ನು ಕೂಡ ಅಲ್ಲಿ ಕೈಗೊಳ್ಳಲಾಗಿದೆ. ಕಾಂಗ್ರೆಸ್ ಶಾಸಕ ಕಂಪ್ಲಿ ಶಾಸಕ ಜೆ.ಎನ್. ಗಣೇಶರನ್ನ ಇದೀಗ ಬಿಡದಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿರುವ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಒಂದು ತಿಂಗಳು ಪೊಲೀಸರೊಂದಿಗೆ ಕಣ್ಣಾ ಮುಚ್ಚಾಲೆಯಾಡಿ ತಲೆ ತಪ್ಪಿಸಿಕೊಂಡು ಓಡಾಡ್ತಿದ್ದಂತಹ ಜೆ.ಎನ್. ಗಣೇಶರನ್ನ ಕಡೆಗೂ ಕೂಡ ಈಗ ಹೆಡೆಮುರಿ ಕಟ್ಟಿ ಕರ್ಕೊಂಡು ಬರಲಾಗಿದೆ. ಅವ್ರನ್ನ ನಿರಂತರ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಇವತ್ತು ಅವ್ರನ್ನ ಕೆಲ ಹೊತ್ತಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಬಳಿಕ ಅವ್ರನ್ನ ಬಹುತೇಕ ಮತ್ತೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸುವಂತ ಪಾಸಿಬಿಲಿಟೀಸ್ ಇಲ್ಲಿ ಜಾಸ್ತಿ ಕಾಣಿಸ್ತಾ ಇರುವಂತದ್ದು. ಆಯ್ತು ಬೇಡ ಇನ್ನೇನು ಅಣ್ಣ ಇಲ್ಲ. ಕಂಪ್ಲಿ ಶಾಸಕ ಜೆ.ಎನ್. ಗಣೇಶ್ ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅವ್ರನ್ನ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿರುವಂತಹ ದೃಶ್ಯ. ಇದೀಗ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಬಿಡದಿ ಠಾಣೆಗೆ. ಏನಿಲ್ಲ, ಈಗ ಬರ್ತಾ ಇದ್ದಾರೆ, ಕರ್ಕೊಂಡು ಬರ್ತಾ ಇದ್ದಾರೆ. ಏರ್ಪೋರ್ಟಿಂದ ಆನ್ ದ ವೇ ಇದ್ದಾರೆ. ಇನ್ನೊಂದು 15-20 ಮಿನಿಟ್ಸಲ್ಲಿ ಬರ್ತಾರೆ ಇಲ್ಲಿಗೆ. ಬಂದ ನಂತರ ನಮ್ಮ ಅರೆಸ್ಟ್ ಫಾರ್ಮಾಲಿಟೀಸಲ್ಲಿ ಕಂಪ್ಲೇಂಟ್ ಮಾಡ್ತೀವಿ. ಅನಂತರ ಅವರ ಶಾಸಕ ಗಣೇಶರನ್ನ ಬೆಂಗಳೂರಿಂದ ಈಗ ಬಿಡದಿಗೆ ಶಿಫ್ಟ್ ಮಾಡಲಾಗಿದೆ. ಏರ್ಪೋರ್ಟ್ ಇಂದ ನೇರವಾಗಿ ಅವ್ರನ್ನ ಬಿಡದಿಗೆ ಕರೆದುಕೊಂಡು ಹೋಗಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ಬಿಡದಿ ಠಾಣೆಗೆ ಈಗ ಕರ್ಕೊಂಡು ಹೋಗಲಾಗಿದೆ ಶಾಸಕ ಗಣೇಶರನ್ನ. ಈ ಕ್ಷಣಕ್ಕೆ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಪ್ರಶಾಂತ್?
ಅಮರ್ ಪ್ರಸಾದ್, ಇದೀಗ ಜಸ್ಟ್ ಕೆಲವೇ ಒಂದು ನಿಮಿಷಗಳ ಹಿಂದೆ ಈಗಾಗಲೇ ಬೆಂಗಳೂರಿನ ಏರ್ಪೋರ್ಟ್ ಇಂದ ಈಗ ಬಿಡದಿ ಪೊಲೀಸ್ ಠಾಣೆಗೆ ಕರ್ಕೊಂಡ್ ಬರಲಾಗ್ತಿದೆ. ಈಗಾಗಲೇ ಈ ಒಂದು ಸ್ಥಳಕ್ಕೆ ರಾಮನಗರ SP ರಮೇಶ್ ಮಾನುತ್ ಅವರು ಕೂಡ ಬಂದಿರುವಂತದ್ದು. ಅವರು ಕೂಡ ಈಗಾಗಲೇ ಹೇಳಿಕೆಯನ್ನು ಕೂಡ ನೀಡಿರುವಂತದ್ದು. ನಾವು ಇಲ್ಲಿ ಅವರಿಗೆ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಈಗ ಅವರಿಂದ ಹೇಳಿಕೆಯನ್ನ ಪಡ್ಕೊಳ್ತೀವಿ. ಆ ನಂತರದಲ್ಲಿ ರಾಮನಗರ ಜಿಲ್ಲಾ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಮೆಡಿಕಲ್ ಮಾಡಿಸಿದ ನಂತರದಲ್ಲಿ ರಾಮನಗರ CGM ಕೋರ್ಟಿಗೆ ಹಾಜರುಪಡಿಸ್ತೀವಿ. ಅಲ್ಲಿ ನಾವು ಇನ್ನು ಕಸ್ಟಡಿಗೆ ತೆಗೆದುಕೊಳ್ಬೇಕಾ ಇನ್ನು ಅನ್ನೋದನ್ನ ನಾವು ಇನ್ನೂ ಇದುವರೆಗೂ ತೀರ್ಮಾನ ಮಾಡ್ಕೊಂಡಿಲ್ಲ. ಈಗಾಗಲೇ ಗುಜರಾತ್ ಇಂದ ಕೇವಲ ಅವರೊಬ್ಬರನ್ನೇ ಕೂಡ ಈಗ ಕರ್ಕೊಂಡ್ ಬಂದಿರುವಂತದ್ದು. ಅವ್ರ ಜೊತೆಲಿ ಈಗಾಗಲೇ ನಿನ್ನೆ ಅವ್ರ ಸುದ್ದಿಗೋಷ್ಠಿ ನಡೆಸಿದಂತ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆ ಇತರ 3 ಜನ ಕೂಡ ಇದ್ರು. ಅವ್ರನ್ನು ಕೂಡ ವಿಚಾರಣೆ ನಡೆಸ್ತಿದ್ವಿ ಅಂತ ಹೇಳಿದ್ರು. ಆದ್ರೆ ಅವರ ಚಾಲಕರು ಕೂಡ ಜೊತೆಲಿದ್ರು. ಆದ್ರೆ ಅವರೆಲ್ಲರೂ ಕೂಡ ಸ್ಥಳೀಯರಾಗಿದ್ರು. ಜೊತೆಗೆ ಇಬ್ರು ಕೂಡ ಕರ್ನಾಟಕದ. ಅವ್ರು ಯಾರನ್ನೂ ಕೂಡ ಕರ್ಕೊಂಡ್ ಬಂದಿಲ್ಲ. ಅವರಿಂದ ಕರ್ಕೊಂಡ್ಬಂದು ಅವರು ಯಾವೆಲ್ಲ ಹೇಳಿಕೆಗಳನ್ನ ಕೊಡ್ತಾರೆ ಆ ಒಂದು ಹೇಳಿಕೆಗಳನ್ನ ಕೂಡ ನಾವು ಪಡ್ಕೊಂತೀವಿ. ಈಗಾಗಲೇ ಸಾಕಷ್ಟು ಜನರ ಹೇಳಿಕೆಗಳನ್ನ ಕೂಡ ಆನಂದ್ ಸಿಂಗ್ ಆಗಿರೋ ಬೇರೆ ಹೇಳಿಕೆಗಳನ್ನ ಕೂಡ ಪಡ್ಕೊಂಡಿದೀವಿ. ಜೊತೆಗೆ ಈ ಘಟನೆಯಲ್ಲಿ ಈಗಾಗಲೇ ಇನ್ಸಿಡೆಂಟ್ ಆಗಿರೋ ಹಿನ್ನೆಲೆಯಲ್ಲಿ ಅಲ್ಲಿ ಯಾವುದೇ ರೀತಿ ಇವ್ರನ್ನ ಕರ್ಕೊಂಡೋಗಿ ಸ್ಥಳ ಮಾಜರು ಪಾಡಿಸುವಂತ ಯಾವುದೇ ಸಾಧ್ಯತೆಗಳಿಲ್ಲ. ಈಗ ಇಲ್ಲಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಹೇಳಿಕೆಯನ್ನು ಪಡೆದ ನಂತರದಲ್ಲಿ ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಮೆಡಿಕಲ್ ಮಾಡಿ ಆ ನಂತರದಲ್ಲಿ ಇದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಇನ್ನು ಬಹಳ ಪ್ರಮುಖವಾಗಿ ಇಲ್ಲಿ ಈಗ ಅವ್ರನ್ನ ರಾಮನಗರ ಜೈಲಿಗೆ ಬಿಡ್ತಾರಾ ಅಥವಾ ಬೆಂಗಳೂರಿನ ಪರಪಾಕನ ಜೈಲಿಗೆ ಕಳಿಸ್ತಾರಾ ಅನ್ನೋದು ಇನ್ನೂ ತೀರ್ಮಾನ ಆಗಿಲ್ಲ. ಆದ್ರೆ ಅದು ನ್ಯಾಯಾಧೀಶರ ಯೋಚನೆಗೆ ಬಿಟ್ಟಿರುತ್ತೆ. ನ್ಯಾಯಾಧೀಶರು ಯಾವ್ದು ತೀರ್ಮಾನ ತೆಗೆದುಕೊಳ್ತಾರೋ ಏನೋ ತೀರ್ಮಾನ ನೀಡ್ತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಅವರು ರಾಮನಗರ ಕೋರ್ಟ್ ಅಂದ್ರೆ ಆಗಿರ್ಬೋದು ಇಲ್ಲ ಬೆಂಗಳೂರು ಕೋರ್ಟ್ ಅಂದ್ರೆ ಆಗಿರ್ಬೋದು. ಹಾಗಾಗಿ ಅಲ್ಲಿ ನಾವು ಆ ಒಂದು ಇದಕ್ಕೆ ಏನು ನ್ಯಾಯಾಧೀಶರು ತಿಳಿಸ್ತಾ ಸೂಚನೆ ಕೊಡ್ತಾರೋ ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಜೈಲಿಗೆ ಕೂಡ ಬಿಡ್ತೀವಿ ಅಂತ ಹೇಳ್ತಾರೆ. ಈಗಾಗಲೇ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಒಂದ್ ಕಡೆ ಮಾಡ್ಕೊಂಡಿರುವಂತದ್ದು. ಇಲ್ಲಿ ಆಗಲೇ ಸಾಕಷ್ಟು ಜನ ಗಣೇಶ್ ಅವ್ರನ್ನ ಕರ್ಕೊಂಡ್ಬಂದಿರೋ ಹಿನ್ನೆಲೆ ಸಾಕಷ್ಟು ಜನ ಸ್ಥಳೀಯರು ಬೇರೆಯವರು ಕೂಡ ಸುತ್ತಮುತ್ತದವರು ಎಲ್ಲರೂ ಕೂಡ ಬಂದಿದ್ದಾರೆ. ಹಾಗಾಗಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿರುವಂತದ್ದು. ಈಗಾಗಲೇ ಠಾಣೆ ಮುಂದೆಲೂ ಕೂಡ ಸಾಕಷ್ಟು ಪೊಲೀಸರು ಅಲ್ಲಿ ನಿಂತಿದ್ದಾರೆ. ಜೊತೆ ಈಗಾಗಲೇ ಗಣೇಶ್ ಅವ್ರನ್ನ ಒಳ ಕರ್ಕೊಂಡೋಗಿ ರಾಮನಗರ SP ಇದ್ದಾರೆ, ರಾಮನಗರ DYSP, ರಾಮನಗರ ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಸೇರಿದಂತೆ ಬೇರೆ ಸಬ್ ಇನ್ಸ್ಪೆಕ್ಟರ್ಗಳು, ಸರ್ಕಲ್ ಇನ್ಸ್ಪೆಕ್ಟರ್ ಈಗಾಗಲೇ 5 ಕೂಡ ಒಳಗಿರುವಂತದ್ದು. ಈಗ ಅವರಿಂದ ಹೇಳಿಕೆಯನ್ನ ಪಡಿತಾರೆ. ಯಾವೆಲ್ಲ ಇನ್ಸಿಡೆಂಟ್ಗಳಾಯ್ತು, ಈ ಇನ್ಸಿಡೆಂಟ್ ಆಗಿದ್ದ ದಿನ ನೀವು ಎಲ್ಲಿದ್ರಿ, ಏನಾಯ್ತು ಅನ್ನೋದ್ರ ಬಗ್ಗೆ, ಜೊತೆಗೆ ಏನಕ್ಕೋಸ್ಕರ ಈಗಲ್ಟನ್ ರೆಸಾರ್ಟ್ಗೆ ಹೋಗಿದ್ರಿ ಸೇರಿದಂತೆ ಸಾಕಷ್ಟು ಹೇಳಿಕೆಗಳನ್ನ ಕೂಡ ಅವರಂತ ತಗೋತಾರೆ. ಸುಮಾರು ಈ ಒಂದು ಪ್ರೋಸೆಸ್ ಆಗಕ್ಕೆ ಅರ್ಧದಿಂದ 3/4 ಗಂಟೆಗಳಾಗುತ್ತೆ. ಆ ನಂತರದಲ್ಲಿ ಅವ್ರನ್ನ ನೇರವಾಗಿ ಇಲ್ಲಿಂದ ರಾಮನಗರದ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡೋಗಿ ಆ ನಂತರ ನ್ಯಾಯಾಧೀಶರು ಮುಂದೆ ಹಾಜರುಪಡಿಸ್ತಾರೆ. ಈ ಎಲ್ಲ ಪ್ರೋಸೆಸ್ ಆಗಕ್ಕೆ ಸುಮಾರು ಇನ್ನೂ ಒಂದು ಗಂಟೆಗಳ ಕಾಲ ಕೂಡ ಆಗ್ಬೋದು. ಅಮರ್ ಪ್ರಸಾದ್. ಥ್ಯಾಂಕ್ ಯು ಪ್ರಶಾಂತ್. ನಮ್ಮ ಪ್ರತಿನಿಧಿ ಪ್ರಶಾಂತ್ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸ್ಥಳದಿಂದಾನೆ. ಇನ್ನು 1 ಗಂಟೆ ಆಗ್ಬೋದು ಎಲ್ಲ ಪ್ರಕ್ರಿಯೆ ಪೂರ್ಣಗೊಳಿಸೋಕೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ನೀಡ್ತಾ ಇದ್ದಾರೆ. ಕೋರ್ಟ್ಗೆ ಹಾಜರುಪಡಿಸ್ತಾರೆ ಬಿಡದಿ ಪೊಲೀಸರು. ಇನ್ನೊಂದು ಗಂಟೆಗಳ ಕಾಲ ಅವರಲ್ಲಿ ಫಾರ್ಮಾಲಿಟೀಸನ್ನು ಏನೆಲ್ಲ ನಡೆಸಲಿಕ್ಕಿರುತ್ತೆ ಅದೆಲ್ಲವನ್ನು ಕೂಡ ಪೂರ್ಣಗೊಳಿಸಿ ಬಳಿಕ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಸದ್ಯಕ್ಕೆ ಅವ್ರನ್ನ ಬಿಡದಿ ಠಾಣೆಯ ಒಳಭಾಗಕ್ಕೆ ಕರ್ಕೊಂಡು ಹೋಗಲಾಗಿದೆ. ಕೆಲ ಹೊತ್ತಲ್ಲಿ ಕೆಲವೊಂದಷ್ಟು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಬಹುತೇಕ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಪೊಲೀಸರು ಕೇಳುವಂಥ ನಿರೀಕ್ಷೆ ಇರುವಂಥ ಹಿನ್ನೆಲೆಯಲ್ಲಿ ಕೋರ್ಟ್ ಕೂಡ ಅವ್ರನ್ನ ನಿರ್ದಿಷ್ಟ ಅವಧಿಗೆ ಈಗ ಪೊಲೀಸ್ ಕಸ್ಟಡಿಗೆ ಒಪ್ಪಿಸುವಂಥ ಸಾಧ್ಯತೆಗಳ ದಟ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಹಾಗೇನಾದರೂ ಆದರೆ ಸದ್ಯಕ್ಕಂತೂ ಇಲ್ಲಿ ಶಾಸಕ JN ಗಣೇಶ್ ಅವರು ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಸೋಕೆ ಸಾಧ್ಯ ಆಗಲ್ಲ. ಇದಕ್ಕೆ ಸಂಬಂಧಪಟ್ಟಾಗೆ ಅವರ ವಕೀಲ ಹನುಮಂತರಾಯಪ್ಪ ಕೂಡ ಹೇಳಿದ್ದಾರೆ, ಇವತ್ತು ನಾವು ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಲ್ಲ, ಬೇಲ್ ಸಿಗೋ ಚಾನ್ಸಸ್ ಬಹಳ ಕಮ್ಮಿ, ಹಾಗಾಗಿ ನಾವು ಅರ್ಜಿಯನ್ನು ಸಲ್ಲಿಸಲ್ಲ ಅನ್ನೋದನ್ನು ಅವರ ವಕೀಲರೇ ಸ್ವತಃ ಹೇಳಿದ್ದಾರೆ. ಹೀಗಾಗಿ ಕಂಬಿ ಹಿಂದೆ ಹೋಗೋದು ಪಕ್ಕ. JN ಗಣೇಶ್ ಅವರು ಅತ್ಯಂತ ಸಂಕಷ್ಟದ ದಿನಗಳು ಕಾದಿವೆ ಅನ್ನೋದು ಕೂಡ ಇಲ್ಲಿ ಅತ್ಯಂತ ಸ್ಪಷ್ಟ. ಯಾಕಂತ ಹೇಳಿದ್ರೆ JN ಗಣೇಶ್ ಅವರು ಈ ಪ್ರಕರಣದಲ್ಲಿ ಅತ್ಯಂತ ಸೀರಿಯಸ್ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ. ಒಂದು ಕೊಲೆ ಯತ್ನದ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಒಬ್ಬ ಶಾಸಕನಾಗಿದ್ದುಕೊಂಡು ಮತ್ತೊಬ್ಬ ಶಾಸಕನ ಮೇಲೆ ಅವರು ಈ ರೀತಿಯಾಗಿ ವರ್ತಿಸಿರುವಂಥದ್ದು ಸಾರ್ವಜನಿಕ ವಲಯದಲ್ಲಿ ಅವರ ಕೆಟ್ಟ ಇಮೇಜ್ಗೆ ಕಾರಣವಾಗಿದ್ದರೆ, ಕಾನೂನಾತ್ಮಕವಾಗಿ ಕೊಲೆ ಆರೋಪವನ್ನು ಅವರೀಗ ಕೊಲೆ ಯತ್ನ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಒಂದಾಯಿತು. ಮತ್ತೊಂದು, ಘಟನೆ ನಡೆದ ಕ್ಷಣದಿಂದಲೂ ಕೂಡ ತನಿಖೆಗೆ ಸಹಕರಿಸದೆ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ದೇಶದ ಮೂಲೆ ಓಡಾಡಿಕೊಂಡು ಬಚಾವಾಗ್ತಾ ಇದ್ದಿದ್ದು ಕಣ್ತಪ್ಪಿಸ್ಕೊಂಡು ಫೈನಲ್ ಈಗ ಗುಜರಾತ್ನಲ್ಲಿ ಅವರು ಸಿಕ್ಕಿದ್ದಾರೆ. ಅವ್ರನ್ನ ಕರ್ಕೊಂಡ್ಬರಲಾಗಿದೆ. ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಇದೆಲ್ಲ ಕದ್ಕೂತಿದ್ರು ಫಸ್ಟಿಗೆ. ಅಲ್ಲೂ ಕೂಡ ಹುಡುಕರು ಸಿಗಲಿಲ್ಲ. ದಿನಕ್ಕೂ ಜಾಗ ಚೇಂಜ್ ಮಾಡ್ತಾ ಸೀದಾ ಉತ್ತರ ಭಾರತದ ಗುಜರಾತ್, ಪಶ್ಚಿಮ ಭಾರತದ ಗುಜರಾತ್ ತನಕ ಕೂಡ ಅವರು ತಲುಪಿಬಿಟ್ಟಿದ್ರು. ಅಲ್ಲಿಂದ ಅವ್ರನ್ನ ಹಿಡಿದುಬಿಟ್ಟು ಕರ್ಕೊಂಬರಲಾಗ್ತಾ ಇದೆ. ಇದು ಇನ್ನೊಂದು ನೆಗೆಟಿವ್ ಅಂಶ. ಮೂರನೇ ನೆಗೆಟಿವ್ ಅಂಶ ಏನು ಅಂತ ಹೇಳಿದ್ರೆ, ಎಲ್ಲ ಅಂಶಗಳ ಆಧಾರದ ಮೇಲೆ, ಈಗ ಮೇಲೆ ಹೇಳಿದ 2 ಅಂಶಗಳ ಆಧಾರದ ಮೇಲೆ ಇನ್ನೂ ಆನಂದ್ಗೆ ಇನ್ನೂ ಕೂಡ ಕಣ್ಣು ಸರಿಯಾಗಿಲ್ಲ, ಇನ್ನೂ ಕೂಡ ಸರಿಯಾಗಿ ಚಿಕಿತ್ಸೆ ಅವರಿಗೆ ಕೊಡಲಾಗ್ತಾ ಇದೆ ಇನ್ನೂ ಕೂಡ. ಹೀಗಾಗಿ ಎಲ್ಲ ಅಂಶಗಳ ಆಧಾರವನ್ನು ಇಟ್ಟುಕೊಂಡು ಆನಂದ್ ಸಿಂಗ್ ಪರ ವಕೀಲರು ಈ ಪ್ರಕರಣದಲ್ಲಿ ಅತ್ಯಂತ ಪ್ರಬಲವಾಗಿ ಅಬ್ಜೆಕ್ಷನ್ಸನ್ನು ಫೈಲ್ ಮಾಡ್ತಾರೆ ಇವರ ಈ ಜಾಮೀನಿನ ಅರ್ಜಿಗೆ ಸಂಬಂಧಪಟ್ಟ ಹಾಗೆ. ಮುಂದೆ ಜುಡಿಷಿಯಲ್ ಕಸ್ಟಡಿ ಕೊಟ್ಟ ಮೇಲೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಗಣೇಶ್ ಕಡೆ ವಕೀಲರು. ಆಮೇಲೂ ಕೂಡ ಜಾಮೀನು ಕೊಡಬಾರ್ದು ಅಂಥೇಳಿ
ವಾದ ಮಂಡನೆಯನ್ನು ಖಂಡಿತವಾಗ್ಲೂ ಕೂಡ ಸಿ.ವಿ. ನಾಗೇಶ್ ಅವರು ಆನಂದ್ ಸಿಂಗ್ ಪರ ವಕೀಲರು ನಡೆಸ್ತಾರೆ. ಆಕ್ಷೇಪಣೆಗಳನ್ನು ಫೈಲ್ ಮಾಡ್ತಾರೆ, ಅಬ್ಜೆಕ್ಷನ್ಸ್ನ ಅವರು ಫೈಲ್ ಮಾಡ್ತಾರೆ. ಅದರಲ್ಲಿ ಒಬ್ಬ ಶಾಸಕ ಈತ ಸಾಕ್ಷ್ಯನಾಶಕ್ಕೆ ಪ್ರಯತ್ನ ಪಡ್ಬೋದು ಅನ್ನೋದು ಒಂದಾದರೆ, ಎಲ್ಲಕ್ಕಿಂತ ಮುಖ್ಯವಾಗಿ ತನಿಖೆಗೆ ಸಹಕರಿಸಿಲ್ಲ, ಇದುವರೆಗೂ ಕೂಡ ಕದ್ದು ಮುಚ್ಚಿ ಓಡಾಡಿದ್ದಾರೆ ಅನ್ನೋದನ್ನೇ ಹೈಲೈಟ್ ಮಾಡ್ಬೋದು. ಯಾಕಂದರೆ ಜಾಮೀನು ಕೊಡಬೇಕಾದ್ರೆ ಮೊದಲ ಕಂಡೀಷನ್ನೇ ಇರುತ್ತೆ, ತನಿಖೆಗೆ ಸಹಕಾರ ನೀಡಬೇಕು, ಕರೆದಾಗ ಬರಬೇಕು ಅಂತ. ಇವರು ಅದಕ್ಕಿಂತ ಮುಂಚೆನೇ 1 ತಿಂಗಳ ಮಟ್ಟಿಗೆ ಕಣ್ಣ ಮುಚ್ಚಾಲಾಡಿ ಕೆಟ್ಟ ಹೆಸರು ತಂದ್ಕೊಂಡಿರೋದ್ರಿಂದಾಗಿ, ಜಾಮೀನಿನ ಷರತ್ತೇ ಅದಾಗಿರೋದ್ರಿಂದಾಗಿ ಅವರಿಗೆ ಜಾಮೀನು ಸಿಗೋಕೆ ಮತ್ತಷ್ಟು ಕಷ್ಟ ಆಗ್ಬೋದು ಎಲ್ಲ ಕಾರಣಗಳಿಂದಾಗಿ ಅನ್ನುವಂಥ ಒಂದು ಅನಾಲಿಸಿಸ್ ಈಗ ನಡೀತಾ ಇದೆ. ನಾವು ಶಾಸಕ ಜೆ.ಎನ್. ಗಣೇಶರನ್ನ ಒಂದು ಕಡೆ ಗಮನಿಸ್ತಾ ಇದ್ದೀವಿ, ಮತ್ತೊಂದು ಕಡೆ ಬಿಡದಿ ಪೊಲೀಸ್ ಸ್ಟೇಷನ್ನ ದೃಶ್ಯಗಳನ್ನು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲೀಗಲ್ ಕರೆಸ್ಪಾಂಡೆಂಟ್ ರಮೇಶ್ ಅವರು. ರಮೇಶ್, ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಈ ಕ್ಷಣಕ್ಕೆ ಏನೆಲ್ಲ ಪ್ರಕ್ರಿಯೆಗಳನ್ನು ಮಾಡ್ತಾರೆ, ನಂತರ ಏನೇನು ನಡೆಯುತ್ತೆ ಕೋರ್ಟಲ್ಲಿ ಅಂತ? ಏನು ಅರೆಸ್ಟ್ ಆದಂತ 24 ಗಂಟೆನಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ. ಈಗ ಮೊದಲು ಮೆಡಿಕಲ್ ಮಾಡಿಸುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ವೈದ್ಯಕೀಯ ಪರೀಕ್ಷೆ ನಂತರ ಜಡ್ಜಿ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬಹುದು. ಈಗ ಪೊಲೀಸರು ತಮ್ಮ ಕಸ್ಟಡಿ ಕೇಳ್ತಾರ ಇಲ್ವೋ ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟ್ ವಿಚಾರ. ಯಾಕಂದ್ರೆ ಈಗ ರಿಮೈಂಡ್ ಅಪ್ಲಿಕೇಶನ್ ಅವ್ರು ಹಾಕ್ಬೇಕಾಗತ್ತೆ. ರಿಮೈಂಡ್ ಅಪ್ಲಿಕೇಶನ್ ಹಾಕಿ ಅವ್ರ ಕಸ್ಟಡಿಗೆ ಬೇಕಾದ್ರೆ ಯಾವ ಕಾರಣಕ್ಕೋಸ್ಕರ ಕಸ್ಟಡಿಗೆ ಬೇಕು, ಎಷ್ಟು ದಿವಸ ಬೇಕು ಅನ್ನೋದನ್ನ ಅವ್ರ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಕೇಳ್ಬೇಕಾಗತ್ತೆ. ಒಂದ್ ವೇಳೆ ಅವ್ರಿಗೆ ಅವರ ತನಿಖೆ ಏನು ಬಾಕಿ ಇಲ್ಲ ಅನ್ನೋದಾದ್ರೆ ಆಗ ರಿಮೈಂಡ್ ಅಪ್ಲಿಕೇಶನ್ ಅವರು ನ್ಯಾಯಾಂಗ ಬಂಧನಕ್ಕೆ ವಹಿಸಿ ಅಂತಾನು ಕೇಳ್ಬೋದು. ಆ ಒಂದು ಅಧಿಕಾರ ಕೂಡ ಪೊಲೀಸರಿಗೆ ಇರುತ್ತೆ. ಆದ್ರೆ ಇದು ತನಿಖೆ ಇನ್ನು ಆರಂಭಿಕ ಹಂತದಲ್ಲಿರೋದ್ರಿಂದ ಮತ್ತೆ ಆರೋಪಿ ಹೇಳಿಕೆ ಪಡ್ಕೊಳ್ಳೋ ಅವಶ್ಯಕತೆ ಇದೆ ಅಂತ ಕಂಡು ಬಂದ್ರೆ, ಮತ್ತೆ ಮಹಜರು ಮತ್ತೆ ಇತ್ಯಾದಿ ಮಾಡುವಂತ ಅವಶ್ಯಕತೆ ಕಂಡು ಬಂದ್ರೆ ಆಗ ಏನು ಆತನ ಹೇಳಿಕೆಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಅದನ್ನ ಕಸ್ಟಡಿಯನ್ನು ಕೂಡ ಪೊಲೀಸರು ಕೇಳ್ಬೋದು. ಅಂತ ಸಂದರ್ಭದಲ್ಲಿ ಕೋರ್ಟ್ ಅವರ ಕಸ್ಟಡಿಗೆ ಕೂಡ ನೀಡುವಂತ ಒಂದು ಅವಕಾಶ ಇರುತ್ತೆ. ಅಮರ್, ಥ್ಯಾಂಕ್ ಯು ರಮೇಶ್. ಇದು ಸದ್ಯದ ಮಟ್ಟಿಗೆ ಗಣೇಶ್ ಮುಂದಿರುವಂಥ ಕೆಲವೊಂದಷ್ಟು ಸನ್ನಿವೇಶಗಳು, ಸಿನಾರಿಯೋ. ಪೊಲೀಸರು ಅವ್ರನ್ನ ಜಡ್ಜ್ ಮುಂದೆ ಹಾಜರುಪಡಿಸಿದಾಗ ನಮಗೆ ವಿಚಾರಣೆ ನಡೆಸಿ ಆಗಿಲ್ಲ ಅಂತನ್ನೋದು, ನಮಗೆ ಪೊಲೀಸ್ ಕಸ್ಟಡಿ ಬೇಕು ಅಂತ ಕೇಳಿದಾಗ ಖಂಡಿತವಾಗ್ಲೂ ಕೂಡ ಕೋರ್ಟ್ ಗಣೇಶರನ್ನ ಪೊಲೀಸ್ ಕಸ್ಟಡಿಗೆ ವಹಿಸುವಂಥ ಚಾನ್ಸಸ್ಸೇ ತುಂಬ ಜಾಸ್ತಿ. ಒಂದು ವೇಳೆ ಪೊಲೀಸರು ಇಲ್ಲ, ಈ 24 ಗಂಟೆಗಳ ಅವಧಿಯಲ್ಲಿ ನಾವು ಅವ್ರನ್ನ ಸಫಿಷಿಯೆಂಟ್ ಬೇಕಾದಷ್ಟು ವಿಚಾರಣೆ ಮಾಡಿದ್ದೀವಿ, ಅವರು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಈ ಚಾನ್ಸಸ್ ಭಾಳ ಕಮ್ಮಿ, 99% ಈ ರೀತಿ ಆಗಲ್ಲ. ಆದರೂ ಕೂಡ 1% ಪಾಸಿಬಿಲಿಟಿ ಹಿಂಗೇನಾದರೂ ಆದರೆ ಆಗ ಕೋರ್ಟ್ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸ್ಬೋದು. ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ರೆ ಯಾವ ಕಾರಣಕ್ಕೂ ಕೂಡ ಅವರು ಬೇಲ್ಗೆ ಅರ್ಜಿಯನ್ನು ಹಾಕೋಕ್ಕಾಗಲ್ಲ. ಯಾಕಂದರೆ ಪೊಲೀಸ್ ಕಸ್ಟಡಿಗೆ ಕೊಡುವಂಥದ್ದೇ ವಿಚಾರಣೆ ಮಾಡಬೇಕು ಅವ್ರನ್ನ ವಶದಲ್ಲಿ ಇಟ್ಕೊಂಡು ಅನ್ನೋ ಕಾರಣಕ್ಕೋಸ್ಕರ. ಅಂಥದ್ರಲ್ಲಿ ಜಾಮೀನಿನ ಸವಾಲೇ ಅಲ್ಲಿ ಉದ್ಭವ ಆಗೋದಿಲ್ಲ. ಆದರೆ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಒಪ್ಪಿಸಿದ್ರೆ ಬೈ ಚಾನ್ಸ್ ಏನಾದರೂ ಕೂಡ ಆಗಿ ಆಗ ಜಾಮೀನಿನ ಅರ್ಜಿಯನ್ನು ಇವರು ಮೂವ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ಕಾನೂನು ಸಮರವನ್ನು ಶುರು ಮಾಡ್ಬೋದಾಗಿದೆ ಜೆ.ಎನ್. ಗಣೇಶ್ ಮತ್ತು ಅವರ ವಕೀಲರ ತಂಡ. ಹಲ್ಲೆ ಮಾಡಿ ಅಂಡರ್ ಗ್ರೌಂಡ್ ಆಗಿದ್ದ ಶಾಸಕರನ್ನ ಈಗ ಅಂದರ್ ಮಾಡಲಾಗಿದೆ. ಅಂಡರ್ ಗ್ರೌಂಡ್ ಆಗಿದ್ದ ಶಾಸಕ ಈಗ ಅಂದರ್ ಆಗಿದ್ದಾರೆ. ಗುಜರಾತ್ನಲ್ಲಿ ಗೂಂಡಾ ವರ್ತನೆ ತೋರಿದ MLAಯನ್ನ ಏನು ಅರೆಸ್ಟ್ ಮಾಡಿ ಕರ್ಕೊಂಡ್ಬರಲಾಗಿದೆ. ಕಂಪ್ಲಿ ಶಾಸಕನಿಗೆ ಈಗ ನ್ಯಾಯಾಂಗ ಬಂಧನ ಕಾದಿದೆಯಾ ಅಥವಾ ಪೊಲೀಸ್ ಕಸ್ಟಡಿ ಕಾದಿದೆಯಾ ಎಲ್ಲವೂ ಕೂಡ ಕೆಲವೇ ಹೊತ್ತಲ್ಲಿ ಗೊತ್ತಾಗುತ್ತೆ. ಬಹುತೇಕ ಕಾನೂನು ತಜ್ಞರ ಪ್ರಕಾರ ಬಹುತೇಕ ಪೊಲೀಸ್ ಕಸ್ಟಡಿ ಆದರೆ ಜಾಮೀನಿಗೂ ಸದ್ಯಕ್ಕೆ ಅರ್ಜಿ ಹಾಕೋಕ್ಕಾಗಲ್ಲ ಪೊಲೀಸ್ ಕಸ್ಟಡಿ ಅವಧಿ ಮುಗಿಯೋ ತನಕ. ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಒಪ್ಪಿಸಿದ್ರೆ ಆಗ ಒಂದು ಅವರಿಗೆ ಅವಕಾಶ ಇರುತ್ತೆ, ಚಾನ್ಸಸ್ ಇರುತ್ತೆ ಅನ್ನುವಂಥದ್ದು. ಸದ್ಯ ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರನ್ನ ಕರ್ಕೊಂಡು ಹೋಗಿ ಇರಿಸಲಾಗಿದೆ.
ಅತ್ಯಂತ ನಾಚಿಕೆಗೇಡಿನ ವಿಚಾರದ ಒಬ್ಬ ಜನಪ್ರತಿನಿಧಿಯಾಗಿ ಪೊಲೀಸರ ಕೈ ಕೋಳ ತೊಡಿಸ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿರೋದು, ಕದ್ದು ಒಂದು ತಿಂಗಳಂಗಟ್ಟಲೆ ಕದ್ದು ಕೂತ್ಕೊಳ್ಳೋದು ಹೋಗಿ ಎಲ್ಲಾದರೂ ಕೂಡ ಇದು ಒಬ್ಬ ಜನಪ್ರತಿನಿಧಿಗೆ ಶೋಭೆ ತರುವಂತಹ ವಿಚಾರ ಅಲ್ಲ. ಅದು ಎಂಥ ವಿಚಾರಕ್ಕೆ ಈಗ ಈ ಹಿಂದೆಲ್ಲ ಹೋರಾಟಗಾರರೆಲ್ಲ ಜೈಲಿಗೆ ಹೋಗ್ತಾ ಇದ್ರು, ಆದರೆ ಇಲ್ಲಿ ನಶೆಯಲ್ಲಿ ಕುಡ್ದಿದ್ರ ಮತ್ತೊಂದೋ ಅದನ್ನು ನಾವು ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ನಶೆಯಲ್ಲಿ ಬಾಟಲ್ ತಗೊಂಡು ಆನಂದ್ ಸಿಂಗ್ ಬುರುಡೆ ಮೇಲೆ ಹೊಡೆದು ಅವ್ರ ಕಣ್ಣೆಲ್ಲ ಡ್ಯಾಮೇಜ್ ಮಾಡಿ ಅವ್ರು ಅಡ್ಮಿಟ್ ಆಗೋ ರೇಂಜಿಗೆ ಅವ್ರ ಮೇಲೆ ಹಲ್ಲೆ ಮಾಡಿ ಇಲ್ಲಿ ಗಣೇಶ್ ಅವರು ಎಸ್ಕೇಪ್ ಆಗಿದ್ದಾರೆ ಎನ್ನುವಂಥ ಆರೋಪ, ಗೂಂಡಾವರ್ತನೆ ತೋರಿ ಎಸ್ಕೇಪ್ ಆಗಿದ್ದಾರೆ ಎನ್ನುವಂಥ ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಜೈನ್ ಗಣೇಶರನ್ನ ಹುಡುಕಿ ಗುಜರಾತ್ನಿಂದ ಕರ್ಕೊಂಬರಲಾಗಿದೆ. ಅವ್ರನ್ನ ಈಗ ಚಿಕಿತ್ಸೆಗೆ ಅವ್ರನ್ನ ಈಗ ಬಿಡದಿ ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಕೋರ್ಟ್ಗೆ ಹಾಜರುಪಡಿಸುವ ಮುನ್ನ ಅವ್ರನ್ನ ಮೆಡಿಕಲ್ ಟೆಸ್ಟ್ಗೂ ಕೂಡ ಒಳಪಡಿಸಲಾಗುತ್ತೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಡದಿ ಪೊಲೀಸ್ ಸ್ಟೇಷನ್ನ ಮುಂಭಾಗದ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಶಾಸಕ ಜೈನ್ ಗಣೇಶರನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಗೇಟ್ ಓಪನ್ ಮಾಡ್ರಿ, ಗೇಟ್ ಓಪನ್ ಮಾಡ್ರಿ.